ನೀವು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಯೋಚನೆ ಮಾಡ್ತಿದ್ದೀರಾ, ಹೇಗೆ ಥಿಂಕ್ ಮಾಡ್ತಿದ್ದೀರಾ ಅನ್ನೋ ವಿಷಯವನ್ನ ಒಂದು ಸಾರಿ ಗಮನಿಸ್ತಾ ಇರಿ. ಹಾಗೇನೇ ಸಾಧ್ಯ ಆದರೆ ಒಂದು ಬುಕ್ನ ತಗೊಂಡು ಅದರಲ್ಲಿ ನಿಮ್ಮ ಪ್ರತಿ ಆಲೋಚನೆಯನ್ನ, ನಿಮ್ಮ ಪ್ರತಿ ಫೀಲಿಂಗ್ಸ್ನ ಬರೀತಾನೆ ಇರಿ. ನೀವು ನಿಮ್ಮ ಮಾತಲ್ಲಿ ಆಗಲಿ, ನಿಮ್ಮ ಇಂಟ್ಯೂಷನ್ ಅಲ್ಲಿ ಆಗಲಿ, ಫೀಲಿಂಗ್ಸ್ ಅಲ್ಲಿ ಆಗಲಿ, ಫೋಕಸ್ ಅಲ್ಲಿ ಆಗಲಿ ನೆಗೆಟಿವಿಟಿ ಅಂತ ನಿಮಗೆ ಅನಿಸಿದಾಗ ಪೆನ್ ತಗೊಂಡು ಆ ನೆಗೆಟಿವ್ ವರ್ಡ್ಸ್ನ ಹಾಗೂ ಆ ನೆಗೆಟಿವ್ ಥಾಟ್ಸ್ನ ಪೇಪರ್ ಮೇಲೆ ಬರೀರಿ. ನೀವು ಕೇವಲ ಫೋಕಸ್ ಮಾಡಬೇಕಾಗಿರೋದು ವಾಟ್ ಯು ವಾಂಟ್ ಆರ್ ಹೌ ಯು ವಾಂಟ್ ಟು ಬಿ ಇನ್ ಯುವರ್ ಲೈಫ್ ಅನ್ನುವ ಕಾನ್ಸೆಪ್ಟ್ನ ಮಾತ್ರನೇ ನೆನ್ಪಿಟ್ಕೊಳ್ಳಿ. ನೀವು ಸಕ್ಸಸ್ ಆಗಬೇಕು ಅಂದ್ರೆ ಮೊದಲು ನಿಮ್ಮ ಥಾಟ್ಸ್ ಮೇಲೆ ನಿಮಗೆ ಕಂಟ್ರೋಲ್ ಅನ್ನೋದು ಇರಬೇಕಾಗುತ್ತೆ. ಸೊ ಆ ಕಂಟ್ರೋಲ್ನ ಪಡ್ಕೋಬೇಕು ಅಂದ್ರೆ ಸ್ವಲ್ಪ ಟೈಮ್ ಅನ್ನೋದು ಹಿಡಿಯುತ್ತೆ. ಆದ್ರೆ ವೆನ್ ಯು ಕೀಪ್ ಆನ್ ಪ್ರಾಕ್ಟೀಸಿಂಗ್ ಇಟ್ ಬಿಕಮ್ಸ್ ಈಸಿಯರ್. ಸೊ ನಿಮ್ಮ ಕಾನ್ಸಿಯಸ್ ಮೈಂಡ್ ಅಲ್ಲಿ ಎಂಟರ್ ಆಗ್ತಿರುವ ಪ್ರತಿ ಥಾಟ್ಸ್ ನ ಮಿನಿಟ್ ಟು ಮಿನಿಟ್ ಅಂಡ್ ಡೇ ಟು ಡೇ ಅಬ್ಸರ್ವ್ ಮಾಡ್ತಾ ಇರಬೇಕು. ಹೀಗೆ ನೀವು ನಿಮ್ಮ ಲೈಫ್ ನ ಇಲ್ಲಿವರೆಗೂ ಇರೋದು ಒಂದು ಕಡೆ ಆದ್ರೆ ಅದನ್ನ ನೀವು ಬದಲಾಯಿಸಬೇಕು ಅಂತ ಅಂದುಕೊಳ್ತಾ ಇದ್ದೀರಾ. ಸೊ ಈ ಕನ್ವರ್ಸೇಷನ್ ಅನ್ನೋದು ನೀವು ಮಾಡಬೇಕು ಅಂತ ಅಂದುಕೊಳ್ಳುವ ಮೊದಲು ಒಂದು ಸಾರಿ ಯೂನಿವರ್ಸ್ಗೆ ಥ್ಯಾಂಕ್ಫುಲ್ ಆಗಿ ಇರಿ. ಇವಾಗ ನೀವು ಇರುವ ಪರಿಸ್ಥಿತಿಗೆ ಅಥವಾ ಸಿಚುವೇಶನ್ಗೆ, ನೀವು ಫೇಸ್ ಮಾಡ್ತಿರುವ ಪ್ರಾಬ್ಲಮ್ಸ್ಗೆ ಯಾರು ಕೂಡ ಕಾರಣರಲ್ಲ. ಕೇವಲ ನೀವು ಮಾತ್ರನೇ ಕಾರಣಕರ್ತರು. ನೀವು ಪ್ರೀವಿಯಸ್ ಆಗಿ ನೀವು ಡಿಸೈನ್ ಮಾಡ್ಕೊಂಡ ದಾರಿಯಲ್ಲೇ ಇವಾಗ ನೀವಿದ್ದೀರಾ. ಸೊ ಇವತ್ತು ನೀವು ಹೇಗೆ ಕ್ರಿಯೇಟ್ ಮಾಡ್ಕೊಳ್ತೀರೋ ಹಾಗೇನೆ ನಾಳೆ ದಿನ ಇರ್ತೀರಾ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಯಾವುದು ಕೂಡ ಅಂದ್ರೆ ಯಾವ ಸಂದರ್ಭವೂ ಕೂಡ ನಿಮ್ಮ ಜೀವನದಲ್ಲಿ ಸುಮ್ನೆ ನಡೆಯೋದಿಲ್ಲ. ಹಾಗೇನೆ ಯಾವ ಪರ್ಸನ್ ಕೂಡ ನಿಮ್ಮ ಜೀವನದಲ್ಲಿ ಬರೋದಿಲ್ಲ ವಿತೌಟ್ ಯುವರ್ ಪರ್ಮಿಷನ್. ಯಾಕಂದ್ರೆ ನಿಮ್ಮ ಥಾಟ್ಸ್ ಇಂದ ನೀವು ಅವರನ್ನ ಇಲ್ಲಾಂದ್ರೆ ಆ ಸಿಚುವೇಶನ್ ನ ಯಾವಾಗ ಅಟ್ರಾಕ್ಟ್ ಮಾಡ್ತಿರೋ ಆವಾಗ ಮಾತ್ರನೇ ಅವರು ನಿಮ್ಮ ಲೈಫ್ ಅಲ್ಲಿ ಬರೋಕಾಗುತ್ತೆ. ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಂದರ್ಭ ನಡೆಯೋದಿಲ್ಲ. ಹಾಗೇನೆ ಯಾರು ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಆಗೋದಿಲ್ಲ ಅನ್ನೋ ವಿಷಯವನ್ನ ನೆನ್ಪಿಟ್ಕೊಳ್ಳಿ. ಯಾವ ವಿಷಯವನ್ನ ನೀವು ನಿಮ್ಮ ಮೈಂಡ್ಗೆ ಸೀರಿಯಸ್ ಆಗಿ ತಗೋಬೇಡಿ. ಯಾಕಂದ್ರೆ ನಾವು ತಗೊಳ್ಳೋ ಪ್ರತಿ ವಿಷಯ ಇಲ್ಲಾಂದ್ರೆ ಪ್ರತಿ ಸನ್ನಿವೇಶ, ಪ್ರತಿ ಪರ್ಸನ್ನ ಯಾವಾಗ ನಮ್ಮ ಮೈಂಡ್ಗೆ ನಾವು ಜಾಸ್ತಿ ತಗೊಳ್ತೀವೋ ಆವಾಗ ಆ ಪರಿಸ್ಥಿತಿಗೆ ಸಂಬಂಧಿಸಿದ ಇಂಪ್ಯಾಕ್ಟ್ ಅಥವಾ ಆ ಪರ್ಸನ್ಗೆ ಸಂಬಂಧಿಸಿದ ಇಂಪ್ಯಾಕ್ಟ್ ನಮ್ಮ ಮೇಲೆ ಜಾಸ್ತಿ ಇದ್ದು ನಮ್ಮ ರಿಯಾಲಿಟಿ ಮೇಲೆ ಜಾಸ್ತಿ ಎಫೆಕ್ಟ್ ನ ಮಾಡುತ್ತೆ. ನೀವು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡಬೇಕು ಅಂದ್ರೆ ಮೊದಲು ನಿಮ್ಮ ಪದ ಬಳಕೆಯನ್ನ ಬದಲಾಯಿಸಿಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ವಿಜುವಲೈಸೇಷನ್ ನಿಮಗೆ ಏನು ಬೇಕು ಅದರ ಬಗ್ಗೆನೇ ಮಾಡ್ತಿರ್ಬೇಕು. ಇನ್ನು ಥರ್ಡ್ ನಿಮಗೆ ಏನು ಬೇಕೋ ಅದನ್ನ ಫೀಲ್ ಆಗ್ಬೇಕು. ಈ ಮೂರನ್ನು ನೀವು ಕರೆಕ್ಟ್ ಆಗಿ ಮಾಡಿದಾಗ ನೀವು ನಿಮ್ಮ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ತೀರಾ. ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಪ್ರತಿ ವಿಷಯ ಹೇಗೆ ಪ್ರಿಂಟ್ ಆಗುತ್ತೆ ಅಂತ ನಿಮಗೆ ಇವಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ. ಫಾರ್ ಎಕ್ಸಾಂಪಲ್, ನೀವು ತುಂಬಾ ಜಾಸ್ತಿ ಇಷ್ಟಪಡುವ ವ್ಯಕ್ತಿಯನ್ನ ಕಣ್ಣು ಮುಚ್ಕೊಂಡು ಊಹಿಸಿಕೊಳ್ಳಿ. ಇವಾಗ ನಿಮ್ಮ ಮೈಂಡ್ ಅಂಡ್ ಬಾಡಿ ಹೇಗೆ ಫೀಲ್ ಆಗುತ್ತೆ? ನಿಮಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಮುಖದಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಸ್ಮೈಲ್ ಅನ್ನೋದು ಬರುತ್ತೆ. ಮನಸ್ಸಿಗೆ ನೆಮ್ಮದಿ ಅನ್ಸುತ್ತೆ. ಅದೇ ಇವಾಗ ನೀವು ತುಂಬಾ ದ್ವೇಷಿಸೋ, ಅಸಹ್ಯ ಪಟ್ಕೊಳ್ಳೋ ಒಬ್ಬ ವ್ಯಕ್ತಿಯನ್ನ ಕಣ್ಣು ಮುಚ್ಕೊಂಡು ಊಹಿಸ್ಕೊಳ್ಳಿ. ಇವಾಗ ನಿಮ್ಮ ಮೈಂಡ್ ಅಂಡ್ ಬಾಡಿಲಿ ಏನಾಗುತ್ತೆ? ತುಂಬಾ ಅಸಹ್ಯ, ಕೋಪ ಅನ್ನೋದು ಬರುತ್ತೆ. ಹಾಗೇನೆ ಸಡನ್ ಆಗಿ ಒಂದೇ ಸಾರಿ ನಿಮ್ಮ ಫೇಸ್ ಫೀಲಿಂಗ್ಸ್ ಬದಲಾಗುತ್ತೆ. ಅವರ ಮೇಲಿರೋ ಕೋಪಕ್ಕೆ ನಿಮ್ಮ ಹಾರ್ಟ್ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾವಾಗ ಆ ವ್ಯಕ್ತಿಯ ಇಮೇಜ್ ನಿಮ್ಮ ಮೈಂಡ್ ಅಲ್ಲಿ ಬರುತ್ತೋ ಅದರ ಜೊತೆ ಆ ಎಮೋಷನಲ್ ಫೀಲಿಂಗ್ಸ್ ಅನ್ನೋವು ಕೂಡ ಬರ್ತವೆ. ಸೊ ಆ ವ್ಯಕ್ತಿ ಪಿಕ್ಚರ್ಗೆ ರಿಲೇಟೆಡ್ ಆಗಿ ಇರುವ ಫೀಲಿಂಗ್ಸ್ ಇವೆಲ್ಲ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಪ್ರಿಂಟ್ ಆಗೇ ಇರೋದು. ನೀವು ಯಾವಾಗ ನಿಮಗೆ ತುಂಬಾ ಇಷ್ಟವಾದ ವ್ಯಕ್ತಿಯನ್ನ ನೆನಪು ಮಾಡ್ಕೊಂಡ್ರೆ ಆ ಇಷ್ಟವಾದ ವ್ಯಕ್ತಿಗೆ ರಿಲೇಟೆಡ್ ಆದ ಫೀಲಿಂಗ್ಸ್ ಎಲ್ಲವೂ ಕೂಡ ನಿಮ್ಮ ಬಾಡಿ ಅಂಡ್ ಮೈಂಡ್ ಅಲ್ಲಿ ಜನರೇಟ್ ಆಯ್ತು. ನಿಮ್ಮ ಮೈಂಡ್ ಅಲ್ಲಿ ನೀವು ಫಿಕ್ಸ್ ಮಾಡ್ಕೊಂಡಿದ್ದು ಏನೇ ಆಗ್ಲಿ ಹಾಗೆ ಫೀಲಿಂಗ್ಸ್ ಜೊತೆಗೆ ಫಿಕ್ಸ್ ಮಾಡ್ಕೊಳ್ತೀರಾ. ಸ್ನೇಹಿತರೆ, ನಿಮಗೆ ಗೊತ್ತಾ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನಿಮ್ಮ ಜೊತೆ ಮಾತಾಡುತ್ತೆ ಅಂತ? ಎಸ್, ನಿಮ್ಮ ಜೊತೆ ಮಾತಾಡುತ್ತೆ. ಹೇಗೆ ಅಂದ್ರೆ ಇಂಟ್ಯೂಷನ್ ಅಂದ್ರೆ ನಮಗೆ ಗೊತ್ತಿಲ್ಲದೇನೆ ನಮ್ಮೊಳಗಿಂದ ಬರುವ ಇನ್ನರ್ ವಾಯ್ಸಸ್ ಅಂತ ಅರ್ಥ. ನಿಮಗೆ ಬರುವ ಸಡನ್ ಐಡಿಯಾಸ್ ಆಗಿರ್ಲಿ, ಕೆಲವು ಇಂಟಿಮೇಷನ್ಸ್ ಇರ್ತವೆ. ಅವು ನಿಮಗೆ ಗೊತ್ತಿಲ್ಲದೆ ಆಟೋಮೆಟಿಕ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇರ್ತವೆ. ಅದನ್ನೇ ನಾವು ಸಿಕ್ಸ್ ಸೆನ್ಸ್ ಅಂತ ಅಂತೀವಿ. ನಿಮ್ಮ ಜೀವನದಲ್ಲಿ ಫೇಲ್ಯೂರ್ ಆಗ್ಲಿ, ಸಕ್ಸಸ್ ಆಗ್ಲಿ, ಯಾವುದೇ ಆದ್ರೂ ಮೊದಲೇ ನೀವು ನಿಮ್ಮ ಮೈಂಡ್ ಅಲ್ಲಿ ಡಿಸೈಡ್ ಮಾಡ್ಕೊಂಡಿರ್ತೀರಾ. ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್, ಒಂದು ನ್ಯೂ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಸೊ ಅವಾಗ ನಿಮ್ಮ ಮೈಂಡ್ ಅಲ್ಲಿ ಫಸ್ಟ್ ಥಾಟ್ ಏನಾದ್ರೂ, ಅಯ್ಯೋ ಈ ಬಿಸ್ನೆಸ್ ನಾನು ತಗೊಂಡ್ರೆ ರಿಸ್ಕ್ ಆಗುತ್ತೇನೋ, ಸಕ್ಸಸ್ ಆದ್ರೂ ಆಗದೇ ಇದ್ರೂ ಒಂದ್ಸಾರಿ ಟ್ರೈ ಮಾಡಿದ್ರೆ ಏನಾಗುತ್ತೆ ಬಿಡು, ಆದ್ರೆ ಆಯ್ತು ಇಲ್ಲಾಂದ್ರೆ ಇಲ್ಲ ಅನ್ನೋ ಥಾಟ್ ಇದೆ ಅನ್ಕೊಳ್ಳೋಣ. ಇದರಿಂದ ನಿಮಗೆ ಏನ್ ಅರ್ಥ ಆಯ್ತು? ಈ ಥಾಟ್ ಅನ್ನೋದು ನೆಗೆಟಿವ್ ಥಾಟ್. ಸೊ ನೀವಲ್ಲಿ ಫೇಲ್ಯೂರ್ ಆದಂಗೆನೆ ಲೆಕ್ಕ. 90% ನೀವು ನಿಮ್ಮ ಆಲೋಚನೆಯಲ್ಲೇ ಫೇಲ್ ಆಗಿದ್ದೀರಾ.
ಹಾಗಿದ್ದಾಗ ನೀವು ಎಷ್ಟು ಟ್ರೈ ಮಾಡಿದ್ರು ಅಲ್ಲಿ ಸಕ್ಸಸ್ನ ನೋಡೋದಕ್ಕೆ ಆಗೋದಿಲ್ಲ. ಇನ್ನು ಸೆಕೆಂಡ್ ಎಕ್ಸಾಂಪಲ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಅದೇ ನೆಗೆಟಿವ್ ಥಾಟ್ ನ ರೀಪ್ಲೇಸ್ ಮಾಡಿ ಹೀಗೆ ಅನ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಈ ಬಿಸ್ನೆಸ್ ನ ನಾನು ಯಾಕೆ ಮಾಡೋದಕ್ಕೆ ಆಗೋದಿಲ್ಲ, ಈ ಬಿಸ್ನೆಸ್ ನ ನಾನು ಸಕ್ಸಸ್ಫುಲ್ ಆಗಿ ಮುಂದಕ್ಕೆ ತಗೊಂಡು ಹೋಗಬಹುದು ಅನ್ನೋ ನಂಬಿಕೆಯಿಂದ ನೀವು ಆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. 90% ನೀವು ಇಲ್ಲೇ ಸಕ್ಸಸ್ ಆದಂಗೆ ಲೆಕ್ಕ. ಇನ್ನು ಉಳಿದಿರೋ 10% ಫಿಸಿಕಲ್ ಆಗಿ ಕಷ್ಟಪಟ್ರೆ ಸಾಕಾಗುತ್ತೆ. ಸೊ ನೀವು ಇಲ್ಲಿ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗಿರೋ ವಿಷಯ ಏನಂದ್ರೆ, ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡೋಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಅದು ಏನಂದ್ರೆ, ಮೊದಲು ನೀವು ಒಂದು ನೆಗೆಟಿವ್ ಥಾಟ್ ನ ಯೂನಿವರ್ಸ್ ಅಲ್ಲಿ ರಿಲೀಸ್ ಮಾಡಿದೀರಾ ಅಂತ ಅನ್ಕೊಳ್ಳೋಣ. ಅದನ್ನ ರಿಲೀಸ್ ಮಾಡಿದ ನಂತರ ನೀವು ರಿಯಲೈಸ್ ಆದ್ರಿ, ಅಯ್ಯೋ ಇದು ನೆಗೆಟಿವ್ ಥಾಟ್ ಅಂತ, ಇದನ್ನ ಹೇಗೆ ಎರೈಸ್ ಮಾಡಬೇಕು, ಹೇಗೆ ಇದನ್ನ ಮಾಡಿಫೈ ಮಾಡಬೇಕು ಅಂತ ಅನ್ಕೊಳ್ತಿದ್ದೀರಾ. ಇವಾಗ ಅದನ್ನ ರೀಪ್ಲೇಸ್ ಮಾಡ್ತಾ ನೀವು ಆ ನೆಗೆಟಿವ್ ಥಾಟ್ ಬದಲಿಗೆ ಅದನ್ನ ಪಾಸಿಟಿವ್ ಆಗಿ ಬದಲಾಯಿಸಿ ನಿಮಗೆ ಏನು ಬೇಕೋ ಆ ವಿಷಯವನ್ನ 10 ಸಾರಿ ನೀವು ಫೀಲ್ ಆಗ್ತಾ, ವಿಜುವಲೈಸ್ ಮಾಡ್ತಾ, ಇಂಟೆನ್ಸಿಟಿನ ಜಾಸ್ತಿ ಮಾಡ್ತಾ, ಅಂದ್ರೆ ನೆಗೆಟಿವ್ ಥಾಟ್ ಗಿಂತ ಜಾಸ್ತಿ ಇಂಟೆನ್ಸಿಟಿ ಇರುವ ಹಾಗೆ ನೀವು ಯೂನಿವರ್ಸ್ ಅಲ್ಲಿ ಒಂದು 10 ಸಾರಿ ಪಾಸಿಟಿವ್ ಥಾಟ್ ನ ಕಳಿಸಿ. ಸೊ ಇವಾಗ ನಿಮ್ಮ ಪಾಸಿಟಿವ್ ಥಾಟ್ಗೆ ಇರುವ ಶಕ್ತಿ ಜಾಸ್ತಿ ಆದ್ರಿಂದ ನೆಗೆಟಿವ್ ಥಾಟ್ ಅನ್ನೋದು ಅಲ್ಲಿ ನಿಲ್ಲೋದಿಲ್ಲ ಅಂಡ್ ಅದು ವರ್ಕ್ ಕೂಡ ಆಗೋದಿಲ್ಲ. ಇವಾಗ ನಿಮಗೆ ಯೂನಿವರ್ಸ್ ಅಲ್ಲಿ ಪಾಸಿಟಿವ್ ಥಾಟೇ ಹೋಗುತ್ತೆ, ಈ ನೆಗೆಟಿವ್ ಥಾಟ್ ಅನ್ನೋದು ಕೊಲ್ಯಾಪ್ಸ್ ಆಗುತ್ತೆ. ಹೀಗೆ ನಿಮಗೆ ಬಂದ ನೆಗೆಟಿವ್ ಥಾಟ್ ನ ರೀಪ್ಲೇಸ್ ಮಾಡ್ತಾ ಪಾಸಿಟಿವ್ ಥಾಟ್ ನ ಇಂಟೆನ್ಸಿಟಿ ಜಾಸ್ತಿ ಮಾಡ್ತಾ ನೀವು ಯೂನಿವರ್ಸ್ ಅಲ್ಲಿ ಕಳಿಸಿದ್ದೇ ಆದ್ರೆ ನೀವು ನಿಮ್ಮ ನೆಗೆಟಿವ್ ಥಾಟ್ಸ್ ಪ್ರಭಾವವನ್ನ ನಿಮ್ಮ ಜೀವನದಿಂದ ಈಸಿಯಾಗಿ ತೊಲಗಿಸಬಹುದು. ಯಾಕಂದ್ರೆ ಈ ಯೂನಿವರ್ಸ್ಗೆ ನೀವಂದ್ರೆ ತುಂಬಾನೇ ಇಷ್ಟ. ಅದಕ್ಕಾಗಿ ಒಂದು ವೇಳೆ ನೆಗೆಟಿವ್ ಥಾಟ್ ನ ನಿಮಗೆ ಗೊತ್ತಿಲ್ಲದೇನೆ ಬೈ ಮಿಸ್ಟೇಕ್ ಯೂನಿವರ್ಸ್ ಅಲ್ಲಿ ರಿಲೀಸ್ ಮಾಡಿದ್ರೆ ಅದನ್ನ ಪಾಸಿಟಿವ್ ಜೊತೆ ಮೇಲೆ ಹೇಳಿರುವ ಹಾಗೆ ರೀಪ್ಲೇಸ್ ಮಾಡಿ ನೋಡಿ, ನಿಮ್ಮ ಜೀವನ ತುಂಬಾ ಅದ್ಭುತವಾಗಿ ಇರುತ್ತೆ. ಒಂದು ವೇಳೆ ಯಾರಿಗಾದ್ರೂ ಓವರ್ ಥಿಂಕಿಂಗ್ ಇದ್ರೆ ಇದಕ್ಕೆ ಅಂತಾನೆ ತುಂಬಾ ಪವರ್ಫುಲ್ ಆಗಿ ಅಫರ್ಮೇಷನ್ಸ್ ನ ಕ್ರಿಯೇಟ್ ಮಾಡಿ ಅದನ್ನ ಆಡಿಯೋ ರೂಪದಲ್ಲಿ ಕಳಿಸಿಕೊಡ್ತೀವಿ. ಇದಕ್ಕೆ ಕೇವಲ 222 ರೂಪಾಯಿ ಮಾತ್ರ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಓವರ್ ಥಿಂಕಿಂಗ್ ಇಂದ ಆಚೆ ಬರೋ ಅಫರ್ಮೇಷನ್ಸ್ ನ ಪಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋ ಇಂದ ನಿಮ್ಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಇದೇ ರೀತಿಯ ಯೂಸ್ಫುಲ್ ನಾಲೆಜ್ಗಾಗಿ ನಮ್ಮ ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.